ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ಸೀರೆ ಸ್ಪೆಷಲ್, ಲೇಡಿ ಸ್ಪೆಷಲ್. ಹೌದು. ಈ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನನ್ನ ಚಾನಲನ್ನು ರೆಗ್ಯುಲರ್ ಆಗಿ ನೋಡೋರಿಗೆ. ಆಲ್ರೆಡಿ ನಾನು ಸೀರೆಯ ತುಂಬ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ತುಂಬ ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ತುಂಬ ಜನ ಸೀರೆ ನೋಡಲಿಕ್ಕೆ ಕಲ್ತ್ಕೊಳ್ತಾ ಇದ್ದೀರಾ ಅಲ್ವಾ? ಸೊ ಅದೆಲ್ಲ ಕೇಳಿ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗಾಗಿ ಸೀರೆಯ ಶಾಲೆ ಅನ್ನುವಂಥ ಒಂದು ಸೀರೀಸನ್ನು ತೊಗೊಂಡು ಬಂದಿದ್ದೀನಿ. ಹೌದು, ಈ ಒಂದು ಸೀರೀಸಲ್ಲಿ ಏನಿರುತ್ತೆ ಅಂತ ಅಂದರೆ ಸೀರೆಗೆ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಸ್ಗಳನ್ನು ಪಾರ್ಟ್ ಬೈ ಪಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ನೋಡಿ, ಎಲ್ಲರಿಗೂ ತುಂಬ ಲೆಂದಿ ವಿಡಿಯೋನ ನೋಡುವಷ್ಟು ಪೇಷನ್ಸ್ ಕೂಡ ಇರಲ್ಲ, ಟೈಮ್ ಕೂಡ ಇರಲ್ಲ ಅಲ್ವಾ? ಸೊ ಕೆಲವೊಬ್ಬರಿಗೆ ಸೀರೆ ನೆರಿಗೆ ಮಾಡ್ಲಿಕ್ಕೆ ಬರಲ್ಲ, ಕೆಲವೊಬ್ಬರಿಗೆ ಸೀರೆ ಸೆರಗ್ ಮಾಡ್ಲಿಕ್ಕೆ ಬರಲ್ಲ, ಕೆಲವೊಬ್ಬರಿಗೆ ಸೈಡ್ ಪ್ಲೀಟ್ಸ್ ಬರಲ್ಲ, ಹೀಗೆ ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಇರುತ್ತೆ. ಸೊ ಒಂದು ಲೆಂದಿ ವಿಡಿಯೋನ ಮಾಡಿದರೆ ನೋಡಲಿಕ್ಕೆ ತುಂಬಾ ರಗಳೆ ಅಂತ ಅನಿಸುತ್ತೆ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಪಾರ್ಟ್ಸನ್ನು ಮಾಡಿದರೆ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಅದು ನಿಮಗೆ ತುಂಬ ಸುಲಭವಾಗಿ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸೀರೀಸನ್ನು ಮಾಡ್ತಾ ಇದ್ದೀನಿ. ಸೊ ಈ ಸೀರೀಸಲ್ಲಿ ಸೀರೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳೇ ಅವೈಲೇಬಲ್ ಇರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಮುಂದಿನ ವಿಡಿಯೋಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಲೈಕ್ಸ್, ಶೇರ್ಸ್, ಸಬ್ಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ಸ್ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸರಿನಾ? ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೀರೆಯ ಶಾಲೆ ಎನ್ನುವಂಥ ಈ ಸೀರೀಸಲ್ಲಿ ಮೊದಲನೇ ಪಾಠ ಪರ್ಫೆಕ್ಟ್ ಪ್ಲೀಟ್ಸ್. ಹೌದು, ಪ್ಲೀಟ್ಸ್ ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನಂತಂದರೆ, ನಾವು ಸೀರೆಯ ಜೊತೆಗೆ ಯೂಸ್ ಮಾಡುವಂತಹ ಲಂಗ ಅಥವಾ ಪೆಟಿಕೋಟ್ ಏನಿದೆ ಅದ್ರ ಫಿಟ್ಟಿಂಗ್ ಕರೆಕ್ಟಾಗಿರಬೇಕು. ಅಂದರೆ ನಮ್ಮ ಬಾಡಿಗೆ ಕರೆಕ್ಟಾಗಿ ಶೇಪ್ ಕೊಡುವಂತಹ ಒಂದು ಪೆಟಿಕೋಟನ್ನು ಹಾಕೋಬೇಕು. ಹಾಗಂತ ಅಂದರೆ ಶೇಪ್ ವೇರ್ ಹಾಕಬೇಕಂತ ಕೇಳಿದರೆ, ಸೊ ನಿಮಗೆ ಶೇಪ್ ವೇರ್ ಕಂಫರ್ಟೇಬಲ್ ಆಗುತ್ತೆ, ನೀವು ಚೆನ್ನಾಗಿ ಅದರ ಮೇಲೆ ಕಾನ್ಫಿಡೆಂಟ್ ಆಗಿರ್ತೀರಾ ಅಂತ ಅಂದರೆ ನೀವು ಶೇಪ್ ವೇರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಕಾಟನ್ ಪೆಟಿಕೋಟೆ, ಕಾಟನ್ ಲಂಗಾನೇ ಸಿಗುತ್ತೆ, ತುಂಬ ಸ್ವಲ್ಪ ಥಿನ್ ಆಗಿರುವಂಥದ್ದು, ಸ್ವಲ್ಪ ಅಂದರೆ ನಿಮ್ಮ ಸೈಜಿಗೆ ಇರುವಂಥದ್ದು, ಚಿಕ್ಕದಾಗಿರುವಂಥದ್ದು. ತುಂಬ ಅಗಲವಾದ ಲಂಗವನ್ನು ತಗೋಬಾರ್ದು. ಆದಷ್ಟು ನಿಮ್ಮ ಸೈಜ್ಗೆ ಫಿಟ್ ಆಗಿರುವಂತಹ ಲಂಗನ ಹಾಕೋದ್ರಿಂದ ಈ ಪ್ಲೀಟ್ಸ್ ಏನಿದೆ ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಸೆಕೆಂಡ್ ಟಿಪ್ ಬಂದ್ಬಿಟ್ಟು, ಸೀರೆಯ ನೆರಿಗೆ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಅಂದರೆ ಸೀರೆಗೆ ಐರನ್ ಮಾಡ್ಕೋಬೇಕು. ಹೌದು, ಯಾಕೆ ಅಂತ ಹೇಳ್ತೀನಿ. ಕೆಲವೊಂದ್ಸಲ ಏನು ಮಾಡ್ತೀವಿ, ಯೂಶ್ವಲಿ ನಾವು ಲೇಡೀಸ್ ಏನು ಮಾಡ್ತೀವಿ ಅಂತ ಅಂದರೆ ಸೀರೆನ ವಾಶ್ ಮಾಡಿಬಿಟ್ಟು ಐರನ್ ಮಾಡಿ ಆಮೇಲೆ ತೆಗೆದಿಡ್ತೀವಿ. ಸೊ ನೆಕ್ಸ್ಟ್ ಫಂಕ್ಷನ್ ಹೋಗುವಾಗ ಆ ಸೀರೆನ ಉಟ್ಕೊಂಡು ಹೋಗ್ತೀವಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಾವು ಸೀರೆನ ಫೋಲ್ಡ್ ಮಾಡಿಟ್ಟಿರ್ತೀವಲ್ವ ಐರನ್ ಮಾಡಿ, ಹಾಗಾಗಿ ಅಲ್ಲಿ ಒಂದಿಷ್ಟು ಲೈನ್ಸ್ ಬಂದಿರುತ್ತೆ. ಆ ಲೈನ್ಸ್ ಬಂದಿರೋದ್ರಿಂದ ನೆರಿಗೆ ಅಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳಲ್ಲ, ಅಥವಾ ನೆರಿಗೆ ತೆಗೆಯುವಾಗ ಕೂಡ ತುಂಬಾ ರಗಳೆ ಅಂತ ಅನಿಸುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಾನು ಯೂಶ್ವಲಿ ಮಾಡುವಂಥದ್ದು ಸೀರೆನ ವಾಶ್ ಮಾಡಿ ತೆಗೆದಿಟ್ಟಿರ್ತೀನಿ. ಸೊ ಆ ಸೀರೆನೆಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಉಡಬೇಕು ಅಂತ ಅಂದರೆ ಆವಾಗ ರೆಡಿ ಮಾಡ್ಕೊಳ್ಳುವಾಗ ನಾನು ಸೀರೆಗೆ ಐರನ್ನ ಮಾಡ್ಕೊಳ್ತೀನಿ. ಹಾಗೆ ಮಾಡೋದ್ರಿಂದ ಎಲ್ಲೂ ಕೂಡ ಎಕ್ಸ್ಟ್ರಾ ಗೆರೆ ಬರಲ್ಲ, ಮತ್ತು ಸೀರೆ ತುಂಬ ನೀಟಾಗಿ ಕವರ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡಿ, ಸೀರೆಯ ನೆರಿಗೆಯನ್ನು ತೆಗೆಯುವಾಗ ಎಲ್ಲ ನೆರಿಗೆಗಳಲ್ಲಿ ವಿಡ್ತ್ ಏನಿದೆ ಕರೆಕ್ಟಾಗಿರಬೇಕು. ಒಂದೇ ಸೈಜಲ್ಲಿದ್ದರೆ ಅದು ಕರೆಕ್ಟಾಗಿ ನೆರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನೆರಿಗೆ ಉದ್ದ, ಒಂದು ನೆರಿಗೆ ಗಿಡ್ಡ, ಆ ಥರ ಮಾಡೋದ್ರಿಂದ ಅದು ನೆರಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನೋಡಿ, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನೀವು ಈ ಥರ ಬಾರ್ಡರ್ ಇರುವಂಥ ಸೀರೆ ಏನಾದರೂ ಉಟ್ಟಿದ್ದೀರಿ ಅಂತ ಆದರೆ ಈ ಸೀರೆ ಬಾರ್ಡ್ರ್ ಏನಿದೆ ಅದು ಕರೆಕ್ಟಾಗಿ ಅಂದರೆ ಹೀಗೆ ಜೋಡಿಸ್ಕೊಂಡು ಬರಬೇಕು. ಇದು ಒಂದು ಬಾರ್ಡ್ರ್ ಅಂತ ಅಂದರೆ ಹೀಗೆ, ಇದು ಬಾರ್ಡ್ರ್ ಅಂತ ಅಂದರೆ ಓಕೆ, ಇದು ಬಾರ್ಡ್ರ್ ಅಂತ ಅಂದರೆ ನೋಡಿ ಹೀಗಿರಬಾರ್ದು, ಕರೆಕ್ಟ್ ಅದು ಉದ್ದ, ಅದರ ಒಂದು ಡಿಸೈನ್ ಇದೆ ಕರೆಕ್ಟಾಗಿ ಕಾಣಿಸ್ಬೇಕು. ನೋಡಿ, ಈ ಥರ ನೆರಿಗೆನ ತೆಗೆದಾದ್ಮೇಲೆ ಈ ಥರ ನೆರಿಗೆ ಪಿನ್ ಅಂತಲೇ ಸಿಗುತ್ತೆ ಅಲ್ವಾ? ಈ ಥರದ ಪಿನ್ ಏನಿದೆ ಇದನ್ನು ಹೀಗೆ ನೆರಿಗೆ ಹಾಕೋದ್ರಿಂದ ನೆರಿಗೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಣುತ್ತೆ. ನೋಡಿ, ಈ ಥರ ಪಿನ್ ಯೂಸ್ ಮಾಡೋದನ್ನು ಮರಿಬೇಡಿ. ಸೀರೆಯ ನೆರಿಗೆ ಏನಿದೆ ಅದು ತುಂಬ ಗಿಡ್ಡವಾಗಿ ಇರಬಾರ್ದು. ಹೇಗಿರಬೇಕು ಅಂತ ಅಂದರೆ, ಸೀರೆಯ ನೆರಿಗೆ ಯಾವಾಗಲೂ ನೆಲಕ್ಕೆ ಟಚ್ ಆಗೋ ಥರ ಇರಬೇಕು. ಸೊ ಈ ಥರ ಇರೋದ್ರಿಂದ ನಿಮ್ಮ ಒಂದು ಅಪಿಯರೆನ್ಸ್ ತುಂಬ ಗ್ರೇಸ್ಫುಲ್ ಆಗಿ ಕಾಣಿಸುತ್ತೆ. ಬಂದುಬಿಟ್ಟು ನೀವು ನೆರಿಗೆನ ಆದಮೇಲೆ ನೆರಿಗೆನ ನೋಡಿ ಈ ಥರ ಹೀಗೆ, ಓಕೆನಾ, ಕಾಣಿಸ್ತಾ ಇದೆಯಾ? ಮಾಡೋದ್ರಿಂದ ಅದು ಈ ಥರ ಫುಲ್ ಹೀಗೆ ಹರಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಸ್ಟ್ರೇಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಉಟ್ಕೊಂಡಾಗ. ಹಾಗಾಗಿ ನೆರಿಗೆನ ಒಂದ್ಸಲ ರೆಡಿ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡಿ ಹೀಗೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು, ನೀವು ಕಂಪ್ಲೀಟಾಗಿ ಸೀರೆ ಉಟ್ಕೊಂಡಾದಮೇಲೆ
ಮಿರರ್ ಮುಂದೆ ಹೋಗ್ಬಿಟ್ಟು ಹೀಗೆ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದೆರಡು ಸಲ ವಾಕ್ ಮಾಡಿಬಿಟ್ಟು ನೋಡಬೇಕು. ಸೊ ವಾಕ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೆರಿಗೆ ಹೇಗೆ ತಿದ್ದಿದ್ದೀರಾ, ಸೈಡಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಮಿರರಲ್ಲಿ ಒಂದ್ಸಲ ನೋಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಸೀರೆ ಹೇಗೆ ಉಟ್ಟಿದ್ದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಎಲ್ಲಾದರೂ ಮಿಸ್ಟೇಕ್ ಆದರೆ ನೀವು ಆವಾಗ ಕರೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಟಿಪ್ಪನ್ನು ಕೂಡ ಖಂಡಿತವಾಗಿ ಫಾಲೋ ಮಾಡಿ. ಪರ್ಫೆಕ್ಟ್ ಪ್ಲೀಟ್ ಅಂತ ಅಂದರೆ ಸೀರೆ ಧರಿಸುವ ಒಂದು ಕಲೆ ಅಲ್ಲ, ಅದು ನಿಮ್ಮ ಸಂಪೂರ್ಣವಾದ ಲುಕ್ಕನ್ನು ಇನ್ನಷ್ಟು ಎನ್ಹ್ಯಾನ್ಸ್ ಆಗಿ ಇನ್ನಷ್ಟು ಎಲಿಗೆಂಟ್ ಆಗಿ ತೋರಿಸುವಂಥ ಒಂದು ಸಣ್ಣ ಸೀಕ್ರೆಟ್ ಅಲ್ವಾ. ಸೊ ಪ್ರತಿದಿನ ನೀವು ಸೀರೆನ ಉಡಲಿಕ್ಕೆ ಟ್ರೈ ಮಾಡ್ತಾ ಇದ್ದರು ಮತ್ತು ನನ್ನ ಸೀರೀಸನ್ನು ನೋಡೋದ್ರಿಂದ ಕೂಡ ನೀವು ಸೀರೆನ ತುಂಬ ಚೆನ್ನಾಗಿ ಉಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆರಿಗೆ ಬಗ್ಗೆ ಇನ್ನೂ ಏನಾದರೂ ನಿಮಗೆ ವಿಷಯ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ಇನ್ನೂ ಕಲೀಲಿಕ್ಕೆ ತುಂಬಾ ಆಸೆ ಇದೆ, ನಾನು ಕಲ್ತ್ಕೋತೀನಿ. ಅದ್ರ ಜೊತೆಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸರಿನಾ? ನಿಮಗೆ ಮತ್ತೆ ನೆರಿಗೆ ಬಗ್ಗೆ ಏನಾದರೂ ಕೇಳೋದಿದ್ರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.